ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರ್ಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ. ಹಾಗೆಯೇ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ತೋಟದ ಕಡೆ ಹೋಗಿ ಬಂದೆ. ಸ್ವಲ್ಪ ಕೆಲಸ ಇತ್ತು. ಹಾಗೆಯೇ ಕೆಲವು ದಿನಗಳಿಂದ ಮಳೆ ಬರುತ್ತೆ ಅಂತ ನ್ಯೂಸಲ್ಲೆಲ್ಲ ಬರ್ತಾ ಇತ್ತು. ಮೋಡಗಳಂತೂ ಹಾಕಿತ್ತು ತುಂಬಾನೇ, ಬಟ್ ಮಳೆ ಅಂತೂ ಬಂದಿಲ್ಲ. ಹಾಗೆಯೇ ಬೆಳಿಗ್ಗೆ ಇವಾಗ ನೋಡಿ ಮಳೆ ಬರುತ್ತೆ ಅಂತ ಇರೋ ಅಡಿಕೆಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಕವರ್ ಮಾಡಿಟ್ಟಿದ್ವಿ. 3 ದಿನದಿಂದ ಇದೇ ಆಯಿತು, ಮಳೆ ಅಂತೂ ಬಂದಿಲ್ಲ. ಕಳೆದ 4 ದಿನದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಕೆಲವು ಜಾಗದಲ್ಲಿ ಮಳೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಏರಿಯಾದಲ್ಲಂತೂ ಖಂಡಿತವಾಗ್ಲೂ ಸ್ವಲ್ಪ ಕೂಡ ಬಂದಿಲ್ಲ, ಒಂದು ಹನಿ ಕೂಡ ಮಳೆ ಬಂದಿಲ್ಲ. ಹಾಗೆಯೇ ಕೊನೆಯ ಕಾಳು ಮೆಣಸಿನ ಪ್ರೊಸೆಸಿಂಗಲ್ಲಿದೆ. ಇವಾಗ ನೋಡಿ ಬಿಸಿನೀರನ್ನು ಹಾಕಿ ಈ ಥರ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿಟ್ಟಿದ್ದೀವಿ. ಸೊ ಇನ್ನಿದನ್ನು ಇವತ್ತು ಸ್ಪ್ರೆಡ್ ಮಾಡಬೇಕು. ಡೋರನ ಕೊನೆ ದಿನ ಇವತ್ತು ನಮ್ಮ ಮನೆಯಲ್ಲಿ. ಈ ನಾಯಿಯನ್ನು ಸೇಲ್ ಮಾಡಾಗಿದೆ ಆಲ್ರೆಡಿ. ಲ್ಯಾಬ್ರಡಾರ್ ಅಲ್ವಾ, ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನಗೆ ಜಾಸ್ತಿ ಟೈಮ್ ಕೊಡೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಸಾಕೋರಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಸೇಲ್ ಮಾಡಿದ್ದೀನಿ ಅದನ್ನು. ನೀವು ಇವಾಗ ಇಲ್ಲಿ ನೋಡ್ತಾ ಇರೋದು ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡಿರೋ ವೆನಿಲಾ ಬಳ್ಳಿಗಳನ್ನು. ಜಾಸ್ತಿ ಏನು ಮಾಡಿಲ್ಲ, ಒಂದು 70 ಗಿಡಗಳನ್ನು ಬಳ್ಳಿಗಳನ್ನು ನಾಟಿ ಮಾಡಿದ್ದೀವಿ. ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಡೈರೆಕ್ಟ್ ಬಿಸಿಲು ಬೀಳೋ ಜಾಗದಲ್ಲಿ ಚೆನ್ನಾಗಿ ಬಂದಿಲ್ಲ. ಈ ಥರ ಶೇಡ್ ನೆಟ್ ಕವರ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಬಟ್ ಮಳೆಗಾಲದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಕೂಡ ಈ ಥರ ನಾಟಿ ಮಾಡಿದ್ವಿ, ಬಟ್ ಮಳೆಗಾಲದಲ್ಲೆಲ್ಲ ಕೊಳ್ತೋಗಿತ್ತು. ಅದಕ್ಕೋಸ್ಕರ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಹವಾಮಾನ ವೆನಿಲಾಕ್ಕೆ ಇವಾಗ ಅಷ್ಟೊಂದು ಸೂಟ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ತೋಟದ ಕಡೆ ಬಂದಿದ್ದೀನಿ. ಅಗ್ರೋ ಕಾರ್ಟ್ ದೊಡ್ಡಪ್ಪನ ಮನೆಗೆ ತೊಗೊಂಡೋಗಿದ್ರು ಅಡಿಕೆ ಕೊಯ್ಲು ಮಾಡುವಾಗ. ಸೊ ಅದನ್ನು ತೊಗೊಂಬರೋದಕ್ಕೆ ನೆನಪೇ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಹೋಗಿ ತೊಗೊಂಬಂದೆ. ಹಾಗೆಯೇ ಇವಾಗ ಅಗ್ರೋ ಕಾರ್ಟಲ್ಲಿ ಕಟ್ಟಿಗೆಗಳನ್ನೆಲ್ಲ ಲೋಡ್ ಮಾಡ್ತಾ ಇದ್ದೀನಿ. ಬಿದ್ದಿರೋ ಅಡಿಕೆ ಮರ, ಹಾಗೆಯೇ ಕೆಲವೊಂದು ಮರಗಳ ತುಂಡುಗಳೆಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಸಾಗಿಸಿದ್ರೆ ಮಳೆಗಾಲದಲ್ಲಿ ಬಿಸಿನೀರಿಗೆ ಕಾಯಿಸೋದಕ್ಕೆ ಏನಕ್ಕಾದರೂ ಉಪಯೋಗ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಇವಾಗ ಲೋಡ್ ಮಾಡಿ ತಗೊಂಡು ಹೋಗ್ತಾ ಇರೋದು. ನಮ್ಮ ತೋಟ ಸ್ವಲ್ಪ ಇಳಿಜಾರು ಪ್ರದೇಶದಲ್ಲಿ ಇರೋದ್ರಿಂದ ಈ ಥರ ಗಾಡಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ಅಡಿಕೆಯನ್ನು ತರೋದಕ್ಕೆ ಹಾಗೆಯೇ ಈ ಥರ ಕಟ್ಟಿಗೆಗಳನ್ನು ಸಾಗಿಸೋದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. 10 ರಿಂದ 12 ಹೊರೆ ಆಗುವಷ್ಟು ಕಟ್ಟಿಗೆಗಳನ್ನು ಇವಾಗ ಲೋಡ್ ಮಾಡಾಯಿತು. ನೋಡಿ, ಕರೆಕ್ಟಾಗಿ ಬಳ್ಳಿಯಿಂದ ಕಟ್ಟಿದ್ರೆ ಏನೂ ಆಗಲ್ಲ. ಹಾಗೆಯೇ ಇವಾಗ ಮನೆ ಕಡೆ ತೊಗೊಂಬಂದೆ ಇದನ್ನು. ಇನ್ನು ವರ್ಕರ್ಸ್ ಇದನ್ನು ಶಿಫ್ಟ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇತ್ತು. ಬೋರ್ವೆಲ್ಗೆ ನಾನ್ ರಿಟರ್ನ್ ವಾಲ್ವನ್ನು ಒಂದು ಫಿಕ್ಸ್ ಮಾಡೋದಿತ್ತು. ಅದಕ್ಕೋಸ್ಕರ ನಾನು ಮತ್ತು ಅಪ್ಪ ಇಲ್ಲಿ ಬೇಕಾಗಿರೋ ಅಸೆಸರೀಸನ್ನೆಲ್ಲ ತೊಗೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ಬೋರ್ವೆಲ್ಲಿಂದ ಟ್ಯಾಂಕ್ಗೆ HDPE ಪೈಪ್ ಮುಖಾಂತರನೇ ನೀರನ್ನು ಹಾಯಿಸ್ತೀವಿ. ಅದಕ್ಕೋಸ್ಕರ ಇಲ್ಲಿ ಒಂದು ನಾನ್ ರಿಟರ್ನ್ ವಾಲ್ವನ್ನು ಫಿಕ್ಸ್ ಮಾಡಬೇಕಿತ್ತು. ಇಲ್ಲಾಂದರೆ ಇನ್ನೊಂದು ಕಡೆಯಿಂದ ಬಂದಿರೋ ನೀರು ರಿಟರ್ನ್ ಈ ಬೋರ್ವೆಲ್ ಒಳಗಡೆ ಹೋಗುತ್ತೆ. ಈ ಥರ ಬೇಸಿಗೆನಲ್ಲಿ ನೀರನ್ನು ಮಿತವಾಗಿ ಬಳಸೋದು, ಹಾಗೆಯೇ ವೇಸ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಪ್ರತಿಯೊಬ್ಬರದ್ದು ಕೂಡ. ಸೊ ಹಾಗೆಯೇ ಬನ್ನಿ ಹಾಗಿದ್ರೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. HDPE ಪೈಪನ್ನು ಕಬ್ಬಿಣಕ್ಕೆ ಬೈಂಡ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಶೆಲ್ಲಾಕ್ ಅಂತ ಒಂದು ಗಮ್ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಥ್ರೆಡ್ಡನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಾಗಿ ಒಂದು ಬಟ್ಟೆಯನ್ನು ಸುತ್ತಿ ಆಮೇಲೆ ಶೆಲ್ಲಾಕ್ ಗಮ್ಮನ್ನು ಹಾಕಿ HDPE ಪೈಪನ್ನು ಫಿಕ್ಸ್ ಮಾಡಿದ್ರೆ ಕಬ್ಬಿಣಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಆಮೇಲೆ ಹೊರಗಡೆಯಿಂದ ಒಂದು ಕ್ಲ್ಯಾಂಪ್ ಹಾಕೋ ಅಗತ್ಯ ಇರುತ್ತೆ. ಕೃಷಿ ಕೆಲಸ ಯಾವುದೇ ಆಗಿರಲಿ, ಅಪ್ಪನ ಒಂದು ಒಪಿನಿಯನ್ ಕೇಳಿಬಿಟ್ಟೆ ನಾನು ಯೂಶ್ವಲಿ ಮುಂದುವರಿತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಐಡಿಯಾಸ್ ಒಂದಿರುತ್ತೆ, ಬಟ್ ಅವರ ಎಕ್ಸ್ಪೀರಿಯನ್ಸ್ ಇನ್ನೊಂದು ಹೇಳುತ್ತೆ. ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಕೃಷಿಯಲ್ಲಿ ತುಂಬಾ. ಕೃಷಿಯಲ್ಲಿ ಕಲಿಯೋದು ತುಂಬಾ ಇರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಕೂಡ ನಾಲೆಜನ್ನು ಗೇನ್ ಮಾಡ್ತಾ ಹೋಗ್ಬೋದು ಕೃಷಿಯಲ್ಲಿ. ಬಂದಿರೋ ಕೆಲಸ ಆಲ್ಮೋಸ್ಟ್ ಆಯಿತು. ಇವಾಗ ಗಮ್ ಡ್ರೈ ಆಗೋದಕ್ಕೆ 6 ರಿಂದ 8 ಗಂಟೆಗಳ ಕಾಲ ಬೇಕು. ಅಷ್ಟು ಟೈಮ್ ವೆಯ್ಟ್ ಮಾಡಿ ಆಮೇಲೆ ಪಂಪನ್ನು ರನ್ ಮಾಡ್ಬೋದು. ನಾವು ಯೂಶ್ವಲಿ ನೈಟ್ ಟೈಮಲ್ಲೇ ಮಾಡ್ತೀವಿ. ಅದಕ್ಕೋಸ್ಕರ ಇವಾಗ ಡೇ ಟೈಮಲ್ಲಿ ಬಂದು ಇದನ್ನು ಫಿಕ್ಸ್ ಮಾಡಿರೋದು. ಹಂದಿ ಕಾಟದಿಂದ ಅಡಿಕೆ ಗಿಡಗಳನ್ನು ಕಾಪಾಡೋದಕ್ಕೋಸ್ಕರ ಗೋಣಿ ಚೀಲವನ್ನು ಈ ಥರ ಕಟ್ಟಿದ್ವಿ. ಬಟ್ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಆಗಿತ್ತು. ಏನು ಅಂತ ಹೇಳಿದ್ರೆ, ನಾನು ಹೊರಿಜಾಂಟಲ್ ಆಗಿ ಗೋಣಿ ಚೀಲವನ್ನು ಕಟ್ಟಿದ್ದೆ. ಆದರೆ ನಿನ್ನೆ ಬಂದಿರೋ ಹಂದಿ ಮಾತ್ರ 3 ಫೀಟ್ ಹತ್ರ ಇದ್ದಿರ್ಬೋದು ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ಗಿಡವನ್ನು ತಿಂದಿತ್ತು. ಅದಕ್ಕೋಸ್ಕರ ಇವಾಗ ಹೊರಿಜಾಂಟಲ್ ಆಗಿ ಕಟ್ಟಿರೋ ಗೋಣಿ ಚೀಲವನ್ನೆಲ್ಲ ಬಿಚ್ಚಿ ವರ್ಟಿಕಲ್ ಆಗಿ ಕಟ್ಟಬೇಕು. ಆವಾಗ ಒಂದು 4 ಫೀಟ್ ಹೈಟ್ಗೆ ಅದು ಕವರ್ ಆಗುತ್ತೆ. ಆವಾಗ ಹಂದಿ ತಿನ್ನೋದಿಲ್ಲ ಆ ಥರ ಗಿಡಗಳಿಗೆ ಕವರ್ ಮಾಡಿದ್ರೆ. ಬಟ್ ತುಂಬಾ ಕೆಲಸ ಆಗುತ್ತೆ ಗಿಡಗಳನ್ನು ಕಾಪಾಡ್ಕೊಳ್ಳೋದು. ಹಾಗೆಯೇ ಇಲ್ಲಿ ಮೈಸೂರು ಜಾತಿಯ ಬಾಳೆಗೊನೆ ಒಂದು ಹಣ್ಣಾಗಿತ್ತು. ಅದಕ್ಕೋಸ್ಕರ ಅದನ್ನು ಇವಾಗ ಕಡಿಯೋದಕ್ಕೆ ಅಂತ ನಾನು ಮತ್ತು ಅಪ್ಪ ಇಲ್ಲಿ ತೋಟದ ಕಡೆ ಬಂದಿದ್ದೀವಿ. ಮೈಸೂರು ಜಾತಿಯ ಬಾಳೆಯನ್ನು ಬೆಳೆಯೋದು ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟ್ರಾಂಗಾಗಿ ಬರುತ್ತೆ ಗಿಡ. ಅದಕ್ಕೋಸ್ಕರ ಹಾಗೆಯೇ ಗೊನೆ ಕೂಡ ಅಷ್ಟೇ, ಒಂದು 25 kg ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ರೇಟ್ ಕೂಡ 20 ರಿಂದ 25 ರೂಪಾಯಿ ಸಿಗುತ್ತೆ ನಮಗೆ ಸೇಲ್ ಮಾಡುವಾಗ. ಹಾಗೆಯೇ ಇವಾಗ ನೋಡಿ ಅದನ್ನು ಕೇರ್ಫುಲ್ಲಾಗಿ ಕಟ್ ಮಾಡಿ ತೆಗಿಬೇಕು. ಬಾಳೆ ಗಿಡ ತುಂಬ ಹೈಟ್ ಹೋಗೋದ್ರಿಂದ ನಾವು ಕಟ್ ಮಾಡುವಾಗ ಸ್ವಲ್ಪ ಎಡವಟ್ಟಾದರೂ ಕೂಡ ಗೊನೆ ಕೆಳಗಡೆಗೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಮಾಡಿ ಅದನ್ನು ಕಡಿಬೇಕಾಗುತ್ತೆ.
ಮಣ್ಣು ಒಳಗಡೆ ಪೈಪ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದಕ್ಕೋಸ್ಕರ ಅದನ್ನು ಫಿಕ್ಸ್ ಮಾಡೋದಕ್ಕೆ ಅಂತ ಇಲ್ಲಿ ಬಂದಿರೋದು. ಇದು ತುಂಬಾ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು, ಅರ್ಧ ದಿನ ಬೇಕಾಯಿತು ಇದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಮಣ್ಣು ಒಳಗಡೆ ತುಂಬ ಡೀಪಲ್ಲಿತ್ತು, ಅದಕ್ಕೋಸ್ಕರ. ಹಾಗೆಯೇ ನೆಕ್ಸ್ಟ್ ಡೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಕಾಳು ಮೆಣಸನ್ನು ನಿನ್ನೆ ಬಿಸಿನೀರು ಹಾಕಿ ಪ್ಲಾಸ್ಟಿಕ್ ಕವರ್ ಮಾಡಿ ಮುಚ್ಚಿದ್ವಿ ಪ್ರೊಸೆಸಿಂಗ್ ಮಾಡೋದಕ್ಕೋಸ್ಕರ. ನೋಡಿ ಇವಾಗ ಎಷ್ಟು ಕಪ್ಪಾಗಿದೆ ಅಂತ. ಅರೌಂಡ್ ಒಂದು 80% ಅಷ್ಟು ಕಾಳು ಮೆಣಸುಗಳು ಕಪ್ಪಗೆ ಆಗಿದೆ ಆಲ್ರೆಡಿ. ಇವಾಗ ಬಿಸಿಲಿಗೆ ಹಾಕೋದಕ್ಕಿಂತ ಮುಂಚೆನೇ ಕಪ್ಪಾಗಿದೆ ಇವಾಗ. ಸೊ ಈ ಥರ ಪ್ರೊಸೆಸಿಂಗ್ ಮಾಡಿದರೆ ಕಾಳಲ್ಲಿ ಒಂದು ಶೈನಿಂಗ್ ಇರುತ್ತೆ. ನಾರ್ಮಲಾಗಿ ಸನ್ಲೈಟ್ಗೆ ಒಣಗಿರೋ ಕಾಳು ಮೆಣಸು ಹಾಗೆಯೇ ಈ ಥರ ಪ್ರೊಸೆಸಿಂಗ್ ಮಾಡಿ ಒಣಗಿರೋ ಕಾಳು ಮೆಣಸಿಗೂ ರೇಟ್ ಅಂತೂ ಒಂದೇ ಥರ ಸಿಗುತ್ತೆ. ಬಟ್ ನೋಡೋದಕ್ಕೆ ಮಾತ್ರ ಶೈನಿಂಗ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಈ ಥರ ಪ್ರೊಸೆಸಿಂಗ್ ಮಾಡಿದ್ರೆ. ಬಟ್ ರೇಟಲ್ಲೇನೂ ವ್ಯತ್ಯಾಸ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಥರ ಪ್ರೊಸೆಸಿಂಗ್ ಮಾಡಿರೋ ಕಾಳು ಮೆಣಸು ಒಣಗಾದ್ಮೇಲೆ ಮಾರ್ಕೆಟಲ್ಲಿ ತೊಗೊಂಡು ಹೋಗುವಾಗ ಎಡಿಷನಲ್ ಪ್ರೈಸ್ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೋಸ್ಕರ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕೋ ವೀಡಿಯೋಸನ್ನು ಫಾಲೋ ಮಾಡಿ. ಆವಾಗ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಅಷ್ಟೇ ಮಾಹಿತಿಯನ್ನು ಶೇರ್ ಮಾಡ್ತೀನಿ, ಅದರ ಬಗ್ಗೆ ಅಪ್ಡೇಟ್ಸ್ಗಳನ್ನು ಕೂಡ ಕೊಡ್ತೀನಿ. ಈ ಥರ ಕಾಳು ಮೆಣಸನ್ನು ತೆಳುವಾಗಿ ಸ್ಪ್ರೆಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಬಟ್ ಇದು ವರ್ತ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ 4 ಬಿಸಿಲಲ್ಲಿ ಚೆನ್ನಾಗಿ ಒಣಗುತ್ತೆ ಆವಾಗ. ಕಾಳು ಮೆಣಸನ್ನು ಸ್ಪ್ರೆಡ್ ಮಾಡೋ ಕೆಲಸ ಆಯಿತು. ಇವಾಗ ಆಲ್ಮೋಸ್ಟ್ ಒಂದು 80% ಕಾಳು ಮೆಣಸು ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ಆಲ್ರೆಡಿ ಬಿಸಿಲಿಗೆ ಹಾಕೋಕ್ಕಿಂತ ಮುಂಚೆನೇ. ಈ ಥರ ಮಾಡಿದರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಾಳು ಮೆಣಸು ಬರುತ್ತೆ. 4 ದಿನದ ನಂತರ ಇವಾಗ ನೋಡಿ ಕಾಳು ಮೆಣಸು ಚೆನ್ನಾಗಿ ಒಣಗಿತ್ತು, ಅದಕ್ಕೋಸ್ಕರ ಇವಾಗ ಅದನ್ನು ಬಾಚೋದಕ್ಕೆ ಅಂತ ಬಂದಿರೋದು. ರಾತ್ರಿ ಆಗಿತ್ತು, ಡೇ ಟೈಮಲ್ಲಿ ನನಗೆ ಟೈಮೇ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಇವಾಗ ರಾತ್ರಿ 8 ಗಂಟೆ ಹಂಗೆ ಇವಾಗ ಅದನ್ನು ಪೊರ್ಕೆ ಮುಖಾಂತರ ಅದನ್ನು ಒಂದುಗೂಡಿಸಿ ಆಮೇಲೆ ಅದನ್ನು ಗೋಣಿಗೆ ತುಂಬೋ ಕೆಲಸ ಇದೆ. ಸ್ನೇಹಿತರೆ, ಹಾಗಿದ್ರೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಿರ್ಬೋದು ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹಾಗಿದ್ರೆ ನಿಮ್ಮ ಸಪೋರ್ಟ್ ಹಾಗೇನೇ ಇರಲಿ ಅಂತ ಕೇಳ್ಕೊತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.